ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ವೀಕ್ಷಕರೇ, ನಿಮಗೆಲ್ಲರಿಗೂ ಆದರದ ಸ್ವಾಗತ ಕೋರುತ್ತಾ ಅಭಿನವ ಭಾರತದ ಆದಿಪರ್ವ ದ್ರೌಪದಿ ಸ್ವಯಂವರ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇನೆ. ದುಷ್ಯದ್ಯುಮ್ನನು ಕ್ಷತ್ರಿಯರಲ್ಲಿ ಇನ್ನೂ ಪ್ರಯತ್ನಶೀಲರಾಗುವವರು ಯಾರಾದರೂ ಇದ್ದರೆ ಮುಂದೆ ಬರಬಹುದೆಂದು ಕಡೆಯ ಬಾರಿಗೊಮ್ಮೆ ರಾಜರುಗಳ ಸಾಲಿನ ಕಡೆ ನೋಡಿದ್ದಾನೆ. ಕೆಲವು ಕ್ಷಣಗಳೇ ಕಳೆದರೂ ಕೂಡ ಯಾವೊಬ್ಬ ರಾಜ ಮಹಾರಾಜರು ಕೂಡ ಮುಂದೆ ಬರಲಿಲ್ಲ. ಆಗ ದುಷ್ಟದ್ಯುಮ್ನನು ಈಗ ನಾವು ನೋಡಿದಂತೆ ಕ್ಷತ್ರಿಯರಲ್ಲಿ ಯಾರಿಂದಲೂ ಮತ್ಸ್ಯವ್ಯೂಹ ಲಕ್ಷ್ಯ ಭೇದಿಸಲಾಗಲಿಲ್ಲ. ಮಹಾರಥಿ ಕರ್ಣನು ಹೇಳಿದಂತೆಯೇ ಬ್ರಾಹ್ಮಣರಲ್ಲೂ ಕ್ಷತ್ರಿಯ ವಿದ್ಯೆಯನ್ನು ಕಲಿತವರಿದ್ದಾರಲ್ಲ. ಅಂತೆಯೇ ನಾವು ಈಗ ಆಲೋಚಿಸಿ ಬ್ರಾಹ್ಮಣರಿಗೂ ಅವಕಾಶ ಕೊಡುತ್ತಿದ್ದೇವೆ ಎಂದಿದ್ದಾನೆ. ಕ್ಷತ್ರಿಯ ವಿದ್ಯೆಯನ್ನು ಕಲಿತ ಬ್ರಾಹ್ಮಣರಾರಾದರೂ ಇಲ್ಲಿ ಇದ್ದರೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವಿದೆ ಎಂದು ಉಚ್ಚ ಸ್ವರದಲ್ಲಿ ಘೋಷಿಸಿದ್ದಾನೆ ದುಷ್ಟದ್ಯುಮ್ನ. ಇದೀಗ ದ್ರೌಪದಿಯೂ ಕೂಡ ತಲೆ ಎತ್ತಿ ಬ್ರಾಹ್ಮಣರ ಗುಂಪಿನತ್ತ ಪಕ್ಷಿ ನೋಟ ಹರಿಸಿದ್ದಾಳೆ. ಅವರ ಗುಂಪಿನಲ್ಲಿ ಎದ್ದು ಕಾಣುತ್ತಿದ್ದಾರೆ. ಬ್ರಾಹ್ಮಣರ ಗುಂಪಿನಲ್ಲಿ ಯುವಕರು. ಅವರ ಮಧ್ಯೆ ದ್ರೌಪದಿಯನ್ನು ವಿಶೇಷವಾಗಿ ಆಕರ್ಷಿಸಿದವನೇ ಅರ್ಜುನನು. ಈಗ ಅರ್ಜುನನು ಆತ್ಮಸ್ಥೈರ್ಯದಿಂದ ಎದ್ದು ಅಣ್ಣ ಯುಧಿಷ್ಠಿರನತ್ತ ನಮಿಸುವ ನೋಟ ಬೀರಿ ಮತ್ಸ್ಯಯಂತ್ರ ಸ್ತಂಭದೆಡೆಗೆ ದೃಢ ಹೆಜ್ಜೆಗಳನ್ನಿಟ್ಟು ಬರುತ್ತಿದ್ದಂತೆಯೇ ಸ್ವಯಂವರ ಮಂಟಪದಲ್ಲೆಲ್ಲ ಕೋಲಾಹಲವೆದ್ದಿದೆ. ಮತ್ಸ್ಯಲಕ್ಷ್ಯ ಭೇದಿಸುವುದು ಎಂತೆಂಥ ಘಟಾನುಘಟಿಗಳಾದ ಕ್ಷತ್ರಿಯರಿಂದಲೂ ಆಗಲಿಲ್ಲ. ಈ ಹಾರವನಿಂದ ಆದೀತೆ. ಇದು ಬ್ರಾಹ್ಮಣರಿಗೆ ಅಪಮಾನ, ಪರಿಹಾಸವೇ ಎಂದಿದ್ದಾರೆ ಬ್ರಾಹ್ಮಣರ ಗುಂಪಿನಲ್ಲಿ. ಕೆಲವು ಹಿರಿಯರು ಇವನ್ಯಾವ ಸೀಮೆ ಬ್ರಾಹ್ಮಣನು, ಮಹಾಕ್ಷತ್ರಿಯನಿಗೆ ಕಡಿಮೆ ಏನಿಲ್ಲ, ಇವನ ಕ್ಷಾತ್ರ ತೇಜಸ್ಸು, ಮುಖಭಾವದಲ್ಲಿ ದೃಢ ಸಂಕಲ್ಪ, ಇವನು ಯಾವ ಸೀಮೆಯಿಂದ ಬಂದ ಬ್ರಾಹ್ಮಣ, ಮುಖಭಾವದಲ್ಲಿ ದೃಢ ಸಂಕಲ್ಪ ಇದೆಯಲ್ಲ ಎಂದಿದ್ದಾರೆ ಕೆಲವು ಬ್ರಾಹ್ಮಣರ ಗುಂಪಿನಲ್ಲಿ ಕೆಲವು ಬ್ರಾಹ್ಮಣರು. ಮತ್ತೆ ಕೆಲವರು ಕ್ಷತ್ರಿಯ ಕನ್ಯೆಯನ್ನು ವರಿಸಲು ಬ್ರಾಹ್ಮಣನಿಗೆ ಅವಕಾಶ ಕೊಡುವುದೆಂದರೇನು ಎಂದು ಜಾತಿ ಮತ ಭೇದವನ್ನೆತ್ತಿ ಕಟಕಿಯಾಡಿದ್ದಾರೆ. ಅರ್ಜುನ ಅದ್ಯಾವ ಮಾತುಗಳಿಗೂ ಕಿವಿಗೊಡದೆ ಪ್ರೇಕ್ಷಕರ ಕಡೆಗೊಮ್ಮೆ ನೋಟ ಬೀರಿ ಕೈಯಾಡಿಸಿ ಮತ್ಸ್ಯವ್ಯೂಹ ಸ್ತಂಭದ ಬಳಿಗೆ ಬಂದಿದ್ದಾನೆ. ಅದರ ಬುಡದಿಂದ ಹಿಡಿದು ಮೇಲ್ತುದಿಯ ಮತ್ಸ್ಯವ್ಯೂಹ ಯಂತ್ರದವರೆಗೂ ಸುದೀರ್ಘವಾಗಿ ನೆಟ್ಟಿಸಿ ಆ ಸ್ತಂಭಕ್ಕೆ
ಧನುಸ್ಸಿಗೆ ಕೈ ಮುಗಿದು ಕಣ್ಮುಚ್ಚಿ ಈಶ್ವರನನ್ನು ಪ್ರಾರ್ಥಿಸಿ, ನೋಡಿ ಬೇರೆಲ್ಲರಿಗೆ ಇಂತಲೂ ಭಿನ್ನವಾಗಿದ್ದಾನೆ, ಎಲ್ಲದಕ್ಕೂ ದೈವಕೃಪೆ ಇರಬೇಕು ಎಂಬಂತೆ ಈಶ್ವರನನ್ನು ಪ್ರಾರ್ಥಿಸಿ ಧನುಸ್ಸನ್ನು ಹೂವಂತೆ ಎತ್ತಿ ಎದೆ ಏರಿಸಿದವನೇ ಮಂಡಿಯೂರಿ ಕುಳಿತಿದ್ದಾನೆ. ಕೊಳದ ನೀರಲ್ಲಿ ಮತ್ಸ್ಯ ಬಿಂಬವನ್ನೇ ದೃಷ್ಟಿಸುತ್ತಾ ಒಂದೊಂದಾಗಿ ಸರಕ್ಕನೆ 5 ಬಾಣಗಳನ್ನು ಪ್ರಯೋಗಿಸಿ ಲಕ್ಷ್ಯ ಭೇದಿಸಿ ಜಯಶೀಲನಾಗಿದ್ದಾನೆ. ಸ್ವಯಂವರ ಮಂಟಪ ಗಡಚಿಕ್ಕುವಷ್ಟು ಚಪ್ಪಾಳೆಗಳು ಸುಳಿ ಮಳೆಗರಿದಿವೆ. ಕೊಂಬು ಕಹಳೆಗಳು, ನಗಾರಿ ತಮಟೆ ವಾದ್ಯಗಳು ಮೊಳಗಿವೆ. ಚಂದಿರವದನೆ ಸುಕೋಮಲೆ ದ್ರೌಪದಿ ಆನಂದ ಪರವಶವಳಾಗಿದ್ದಾಳೆ. ಪಂಚಪುಷ್ಪಗಳೊಂದಿಗೆ ಎದ್ದು ಕಾಣುವ ಹಳದಿ ಹೂಗಳ ಬಣ್ಣದ ಹೂಮಾಲೆಯನ್ನು ಹಿಡಿದು ಮೆಲ್ಲನೆ ಅಡಿಯಿಟ್ಟು ನಡುಬಳುಕಿಸಿದ ಬಂದವಳೇ ಅರ್ಜುನನ ಎದುರಿಗೆ ನಿಂತಿದ್ದಾಳೆ. ಎತ್ತರದ ನಿಲುವಿನ ಅರ್ಜುನನು, ಅವನ ಕೊರಳು ಅವಳ ಕೈಗೆಟುಕದಾಗಿದೆ. ಮಾರ ಹಾಕಲು ಅವನು ತತ್ಕ್ಷಣ ತಲೆಬಾಗಿದ್ದಾನೆ. ದ್ರೌಪದಿ ಅವನ ಕೊರಳಿಗೆ ಉಮಾಲೆ ಹಾಕಿದ್ದಾಳೆ. ನಾಚಿ ನಿಂತವಳ ಕಡೆಗೆ ತನ್ನ ಒಲವಿನ ಓರೆ ನೋಟ ಬೀರಿ ನಸುನಗೆ ಬೀರಿದ್ದಾನೆ ಅರ್ಜುನ. ಈಗ ಬ್ರಾಹ್ಮಣ ವೃಂದವೆಲ್ಲ ಹುಯಿಲೆದ್ದು ಅರ್ಜುನನ ಸುತ್ತುಗಟ್ಟಿದೆ. ಅಭಿನಂದನೆಗಳಿಂದ ಅವನನ್ನು ಕೊಂಡಾಡಿವೆ. ಆ ಇಡೀ ಗುಂಪು, ಬ್ರಾಹ್ಮಣರ ಗುಂಪು. ಅಷ್ಟರಲ್ಲೇ ಮಂಟಪದಲ್ಲಿ ಅಪಸ್ವರ ಕೇಳಿ ಬರಬೇಕೆ? ಕ್ಷತ್ರಿಯ ರಾಜಕುಮಾರಿಯನ್ನು ವರಿಸಲು ಬ್ರಾಹ್ಮಣನಿಗೆ ಎಲ್ಲಿದೆ ಅಧಿಕಾರ ಎಂದೇ ದುರ್ಯೋಧನ ದನಿಯೇರಿಸುತ್ತಿದ್ದಂತೆಯೇ ಅವನಿಗೆ ಹಾರ ಹಾಕಿದಳೆ. ಕ್ಷತ್ರಿಯ ಕನ್ನೆ ಎಂದಬ್ಬರಿಸಿದ ದುಶ್ಯಾಸನನು ಆದ್ಯಂತ ಮಾಯದವಿಲ್ಲೋ. ಧನುರ್ವೇದಿಗಳು, ಮಹಾಶೂರ ಸಾಹಸಿ ರಾಜರುಗಳು, ರಾಜಕುಮಾರರು ಮತ್ಸ್ಯವ್ಯೂಹ ಲಕ್ಷ್ಯ ಭೇದಿಸಲಾಗಲಿಲ್ಲ ಅಂದರೆ ಅದರಲ್ಲೇನೋ ಮೋಸವಿದೆ ಎಂದೇ ಜೋರಾಗಿ ದುಶ್ಯಾಸನ ಕೂಗುತ್ತಿರಲು ಕೌರವ ಅನುಜರೆಲ್ಲ ವ್ಯಾಜ್ಯಕ್ಕೆ ಕಾಲು ಕೆರೆದು ನಿಂತಿದ್ದಾರೆ. ಈ ಸುಂದರಿ ದ್ರೌಪದಿಯು ದೃಷ್ಟದ್ಯುಮ್ನನು ಯಜ್ಞದ ಅಗ್ನಿಯಿಂದ ಉದ್ಭವಿಸಿ ಬಂದರಂತೆ. ಈ ದ್ರೌಪದಿಯು ದೃಷ್ಟದ್ಯುಮ್ನನು ಯಜ್ಞದ ಅಗ್ನಿಯಿಂದ ಉದ್ಭವಿಸಿ ಬಂದರಂತೆ. ಅದನ್ನು ಬ್ರಾಹ್ಮಣರನ್ನು ಬಿಟ್ಟರೆ ಬೇರೆ ಯಾರು ನೋಡಿದರೋ ಅವಳಿಗೆ ತಂದೆಯಾದ ಕ್ಷತ್ರಿಯ ದ್ರುಪದ ರಾಜ ಯಜ್ಞಸೇನಂತೆ ಆ ಯಜ್ಞ ಮಾಡಿ ಬಿರುದು ಪಡೆದಿದ್ದಾನೆ. ಅವನು ಮತ್ಸ್ಯವ್ಯೂಹ ಲಕ್ಷ್ಯ ಭೇದಿಸಲು ಬ್ರಾಹ್ಮಣರಿಗೆ ಅಧಿಕಾರ ಕೊಟ್ಟನೆಂದರೆ ನಾವು ಕ್ಷತ್ರಿಯರು ಅದಕ್ಕೆ ಒಪ್ಪಿಕೊಳ್ಳುವುದೇನು? ದ್ರುಪದನ ಮಗ ದೃಷ್ಟದ್ಯುಮ್ನ, ಅವನು ಅಗ್ನಿಯಿಂದ ಉದ್ಭವಿಸಿ ಬಂದಿದ್ದಾನೆ ಅಂತೆ. ದ್ರೌಪದಿಯ ಜೊತೆಗೆ ಅವನು ಬ್ರಾಹ್ಮಣನಿಗೆ ಅಧಿಕಾರ ಕೊಟ್ಟನೆಂದರೆ
ಮತ್ಸ್ಯವ್ಯೂಹ ಲಕ್ಷ್ಯ ಭೇದಿಸಲು ನಾವು ಕ್ಷತ್ರಿಯರು ಅದಕ್ಕೆ ಒಪ್ಪಿಕೊಳ್ಳುವುದೇನು? ಅವನ ಮಗಳು ರಾಜಕುಮಾರಿ, ದ್ರುಪದನ ಮಗಳು ರಾಜಕುಮಾರಿ, ದಾನ ದಕ್ಷಿಣೆಯಲ್ಲಿ ಬದುಕುವ ಬ್ರಾಹ್ಮಣರಿಗೆ ಹಾರ ಹಾಕಿದ್ದಾಳೆ. ಅವನಿಂದೇನು ಸುಖ ಪಡುತ್ತಾಳೋ? ದುರ್ಯೋಧನ ಗುಡುಗಿದ್ದಾನೆ. ಕ್ಷತ್ರಿಯ ಕುಲಜರಿಗೆ ಅವಮಾನ ಮಾಡಲೆಂದೇ ದ್ರುಪದನು ಮಗಳ ಸ್ವಯಂವರ ಏರ್ಪಡಿಸಿದನೇನು ಎಂದು ಬೊಬ್ಬರಿದ ಜರಾಸಂಧನು ಸೈಂಧವ ಶಿಶುಪಾಲರ ಕಡೆಗೆ ನಿಟ್ಟಿಸಿ ನೋಡುತ್ತಿದ್ದಂತೆ ಅವರೆಲ್ಲರೂ ದುರ್ಯೋಧನನ ದೇಶಾಸೂಯೆ ಕಿಚ್ಚಿಗೆ ಗಾಳಿ ಬೀಸಿ ಉರಿ ಎಬ್ಬಿಸಿ ಅರ್ಜುನನ ಮೇಲೆರಗಿ ಬಂದಿದ್ದಾರೆ. ಈಗ ದುರ್ಯೋಧನನಿಗೆ ಹಸ್ತಿನಾಪುರ ಸಾಮ್ರಾಜ್ಯದ ಮುಂದೆ ದ್ರುಪದನ ಪಾಂಚಾಲ ಸಾಮ್ರಾಜ್ಯ ಏನೂ ಅಲ್ಲವೆಂಬ ಅಹಂಕಾರ ಹೆಡೆ ಎತ್ತಿದೆ. ಯಜ್ಞಸೇನ ದ್ರುಪದ, ನಿನ್ನ ಮಗಳನ್ನು ವರಿಸಲು ಕ್ಷತ್ರಿಯ ರಾಜನೊಬ್ಬನೂ ಸಿಗಲಿಲ್ಲವೇನೋ ಈ ಸ್ವಯಂವರ ಮಂಟಪದಲ್ಲಿ? ಈ ಮತ್ಸ್ಯಯಂತ್ರ ಲಕ್ಷ್ಯ ಭೇದಿಸುವ ನಾಟಕವನ್ನೇಕೆ ಏರ್ಪಡಿಸಿದೆಯೋ ಎಂದು ಮೂದಲಿಸುತ್ತ ಕೌರವರೆಲ್ಲ ಸೇರಿ ದ್ರುಪದನನ್ನ ಸುತ್ತುವರೆದಿದ್ದಾರೆ. ದ್ರುಪದ ರಾಜನು ವಿಚಲಿತನಾಗದೆ ಹೀಗೆ ಗಲಭೆಯಾದೀತೆಂದೇ ಮುಂಜಾಗ್ರತೆ ವಹಿಸಿ ಸಜ್ಜುಗೊಳಿಸಿದ ಸಹಸ್ರಾರು ಸೈನಿಕರೆಲ್ಲ ದ್ರುಪದನಿಗೆ ಹಾಗೂ ಅರ್ಜುನನಿಗೆ ರಕ್ಷಣೆ ಕೊಡಲು ಸುತ್ತುವರೆದು ನಿಂತಿದ್ದಾರೆ. ಈಗ ಅರ್ಜುನನು ಮತ್ಸ್ಯವ್ಯೂಹ ಸ್ಪರ್ಧೆಯಲ್ಲಿ ತಾನು ಗೆದ್ದ ಅಪೂರ್ವ ಧನಸ್ಸನ್ನೇ ಠೇಂಕಾರ ಮಾಡಿ ಅವರನ್ನೆಲ್ಲ ಎದುರಿಸಿ ನಿಲ್ಲಲು ಭೀಮಸೇನನು ಅರ್ಜುನನ ಬೆಂಬಲಕ್ಕೆ ಬರುತ್ತಿದ್ದಂತೆ ಅವರೆಲ್ಲ ಸ್ವಯಂವರ ಮಂಟಪದಿಂದ ಹೊರಗೋಡಿದ್ದಾರೆ. ಅರ್ಜುನನು ಹೊರಗೆ ಬಂದು ಒಂದು ಬಾಣವನ್ನು ಶೂನ್ಯದತ್ತ ಪ್ರಯೋಗಿಸಿ ಕೌರವರ ಕಡೆ ತಿರುಗಿ ಅವರ ನೆತ್ತಿಯ ಮೇಲೊಂದೊಂದೇ ಬಾಣಗಳನ್ನು ಬಿಡುತ್ತಾ ತನ್ನ ಅಪ್ರತಿಮ ಶೌರ್ಯದಿಂದ ಅವರನ್ನೆಲ್ಲ ಎಚ್ಚರಿಸಿದ್ದಾನೆ. ಕೂಡಲೇ ಕರ್ಣನು ಬಿಲ್ಲು ಬಾಣಗಳನ್ನು ಕೌರವರ ಬೆಂಗಾವಲಿನ ಸೈನಿಕರಿಂದ ತರಿಸಿ ಪ್ರತ್ಯಾಸ್ತ್ರಗಳನ್ನು ಬಿಟ್ಟಿದ್ದಾನೆ. ಕರ್ಣ, ಎಲ್ಲವೋ ನೀನ್ಯಾವ ಮಾಯಾವಿ ಬ್ರಾಹ್ಮಣನೋ ಈಗೊಂದು ಮತ್ಸ್ಯಯಂತ್ರ ಲಕ್ಷ್ಯ ಭೇದಿಸಿ ಅದನ್ನು ಭೇದಿಸಿದ ಮಾತ್ರಕ್ಕೆ ಧನುರ್ವಿದ್ಯೆಯ ಪ್ರವೀಣನೆಂದು ಕೊಂಡೆಯಾ ಎಂದು ಅರ್ಜುನನನ್ನು ಕಿಚಾಯಿಸಿದ್ದಾನೆ ಕರ್ಣ. ಭೀಮಸೇನನು, ಎಲ್ಲವೋ ಕರ್ಣ, ಪರಶುರಾಮನ ಹತ್ತಿರ ಬ್ರಾಹ್ಮಣನೆಂದು ಸುಳ್ಳು ಹೇಳಿ ಧನುರ್ವಿದ್ಯೆ ಕಲಿತಂತಲೇ ಎಂದವನು ತಟ್ಟನೆ ಸ್ವಯಂವರ ಮಂಟಪದ ಪಕ್ಕದಲ್ಲೇ ಇದ್ದ ಮರವೊಂದರ ದೊಡ್ಡ ರೆಂಬೆಯನ್ನೇ ಕಿತ್ತುಕೊಂಡು ಸುತ್ತುವರೆದ ಕೌರವ ಅಂಗರಕ್ಷಕ ಸೈನಿಕರನ್ನೆಲ್ಲ ಸೆದೆಬಡಿಯಲು ಮುಂದಾಗಿದ್ದಾನೆ. ಅವರೆಲ್ಲ ಚದುರಿ ದೂರ ಓಡಿದ್ದಾರೆ. ಕರ್ಣನನ್ನು ಎದುರಿಸಿ ಅರ್ಜುನನು ಕಾಳಗಕ್ಕೆ ಇಳಿದಿದ್ದಾನೆ. ಭೀಮಸೇನನು ಮರದ ರೆಂಬೆಯಿಂದ ಸೈನಿಕರನ್ನು ಬಡಿದೆಚ್ಚರಿಸಿ ಚದುರಿಸುತ್ತಾ ಇರಲು ತಮ್ಮನ್ನು ಎದುರಿಸಿ ನಿಂತವನೇ ಅರ್ಜುನನು. ಅವನ ಬೆಂಬಲಕ್ಕೆ ಬಂದವನೇ ಭೀಮನು. ಇವರು ಮಾರುವೇಷದಲ್ಲಿರುವ ಬ್ರಾಹ್ಮಣರು ಪಾಂಡವರೆಂದೇ
ಕೌರವರ ಅನುಜರಿಗೆ ತಿಳಿಯದಿರಲಿಲ್ಲ. ಕರ್ಣನು ಮುಂದುವರೆದು ಕೌರವ ಅನುಜರ ಸಂಗಡಿಗರನ್ನೆಲ್ಲ ಕಡೆ ನೋಡುತ್ತಾ ದ್ರುಪದನ ಬಹಳಷ್ಟು ಸೈನಿಕರು ಸುತ್ತುವರೆದು ಬಂದಿರುವುದನ್ನು ಗಮನಿಸುತ್ತಾ ಕರ್ಣನಿಗೆ ಅನಿಸಿದೆ, ಈ ದುರ್ಬರ ಸ್ಥಿತಿಯಲ್ಲಿ ನಮ್ಮ ಹೋರಾಟ ವಿಫಲವೇ ಆಗುವುದು ಎನಿಸಿದೆ. ಇದನ್ನೆಲ್ಲ ಊಹಿಸಿ ಸುಸಜ್ಜಿತರಾಗಿ ದೊಡ್ಡ ಸೇನೆಯೊಂದಿಗೆ ನಾವು ಬರಲಿಲ್ಲ ಅಲ್ಲವೇ? ದುರ್ಯೋಧನನಿಗೆ ಹೇಳುತ್ತಾನೆ ಕರ್ಣ, ಮಿತ್ರ, ನಾವು ದ್ರುಪದನಿಗೆ ಸೆರೆ ಸಿಕ್ಕುವ ಮುಂಚೆಯೇ ಹಿಂದಿರುಗುವುದೇ ಜಾಣತನ. ನಡೆ ಹೋಗೋಣ ಎಂದು ವಿಕರ್ಣನ ಜೊತೆಗೆ ರಥವನ್ನು ಹತ್ತಿದ್ದಾನೆ. ದುರ್ಯೋಧನನು ಸೈಂಧವ, ಜರಾಸಂಧವ ಮತ್ತಿತರೆಲ್ಲರಿಗೆ ನಡೆಯಿರೋ ಇಲ್ಲಿಂದ, ಆಮೇಲೆ ಇವರನ್ನು ವಿಚಾರಿಸಿಕೊಳ್ಳೋಣ ಎಂದು ರಥವನ್ನು ಹತ್ತಿ ಕುಳಿತಾಗ ಸಾರಥಿಯು ಹಸ್ತಿನಾಪುರದತ್ತ ರಥವನ್ನು ಓಡಿಸಿದ್ದಾನೆ. ದುರ್ಯೋಧನನು ಕೌರವರನ್ನೆಲ್ಲ ಎದುರಿಸಿ ಹಿಮ್ಮೆಟ್ಟಿಸಲು ಅರ್ಜುನನು, ಭೀಮಸೇನನು ಅವರನ್ನೆಲ್ಲ ಹಿಮ್ಮೆಟ್ಟಿಸಲು ಕೌರವರನ್ನ ಅರ್ಜುನನ ಕರ್ಣನ ನಡುವೆ ಕಾಳಗ ನಡೆದದ್ದನ್ನು ನೋಡಿ ಅರ್ಜುನ ಕರ್ಣನ ನಡುವೆ ಕಾಳಗ ನಡೆದದ್ದನ್ನು ನೋಡಿದ ಭೀಷ್ಮ ನಸುನಕ್ಕನು. ಪಾಂಡವರು ಬ್ರಾಹ್ಮಣರ ವೇಷ ಧರಿಸಿ ದ್ರೌಪದಿಯ ಸ್ವಯಂವರಕ್ಕೆ ಬಂದಿದ್ದಾರೆಂದು ತಿಳಿದಿತ್ತು. ಅರ್ಜುನನೇ ಮತ್ಸ್ಯಯಂತ್ರ ಲಕ್ಷ್ಯ ಭೇದಿಸಿ ದ್ರೌಪದಿಯನ್ನು ವರಿಸಿದನೆಂದು ತಿಳಿದು ಸಂತೋಷದಿಂದ ಹಸ್ತಿನಾಪುರಕ್ಕೆ ಪ್ರಯಾಣ ಬೆಳೆಸಿದ್ದಾನೆ ಭೀಷ್ಮ. ಇತ್ತ ಪಾಂಡವರು ಪಾಂಚಾಲ ನಗರದಲ್ಲಿ ತಾವು ಇಳಿದುಕೊಂಡಿದ್ದ ಕುಂಬಾರನ ಮನೆಗೆ ದ್ರೌಪದಿಯನ್ನು ಕರೆತಂದಿದ್ದಾರೆ. ಕೃಷ್ಣ, ಬಲರಾಮ ಅವರೂ ಕೂಡ ಜೊತೆಗೆ ಬಂದಿದ್ದಾರೆ. ದುಷ್ಟದ್ಯುಮ್ನನು ಪಾಂಡವರನ್ನು ಸ್ವಲ್ಪ ದೂರದ ಅಂತರದಲ್ಲಿ ಹಿಂಬಾಲಿಸಿ ಬಂದಿದ್ದಾನೆ. ಅವರೆಲ್ಲ ಕುಂಬಾರನ ಮನೆ ತಲುಪಿ ಅಲ್ಲೇ ಸ್ವಲ್ಪ ಮರೆಗೆ ಸರಿದು ನೋಡತೊಡಗಿದ್ದಾರೆ. ದುಷ್ಟದ್ಯುಮ್ನನು ಅವನ ಜೊತೆಗೆ ಬಂದವರು. ಯುಧಿಷ್ಠಿರನು ಕುಂಬಾರನ ಮನೆ ಬಾಗಿಲಲ್ಲಿ ನಿಂತು, ಅಮ್ಮ, ಸ್ವಯಂವರದಲ್ಲಿ ನೀನು ಊಹಿಸಿರದಷ್ಟು ದಾನ ದಕ್ಷಿಣೆ ತಂದಿದ್ದೇವೆ ಎನ್ನಬೇಕೇ ಯುಧಿಷ್ಠಿರ? ಒಳಮನೆಯಲ್ಲಿ ಶ್ರೀರಾಮದೇವರ ಪಟದ ಮುಂದೆ ಕುಳಿತು ಹಣತೆಯ ದೀಪ ಹಚ್ಚಿ ಧ್ಯಾನಮಗ್ನಳಾಗಿದ್ದ ಕುಂತಿಯು ಅವನ ದನಿ ಕೇಳಿದವಳೆ ಮೆಲ್ಲನೆದ್ದು ಹೊರಬಾಗಿಲಿಗೆ ಹೆಜ್ಜೆ ಹಾಕಿ ನಡೆದು ಬರುತ್ತಲೇ ದನಿಯೇರಿಸಿ, ನೀವು 5 ಹಂಚಿಕೊಳ್ಳಿರಿ ಎನ್ನಬೇಕೇ? ಸ್ವಯಂವರದಲ್ಲೇ ನಮಗೆಲ್ಲರಿಗೆ ಮೃಷ್ಟಾನ್ನ ಭೋಜನವು ಆಗಿದೆ ತಾನೇ ಎಂಬ ಉದ್ಗಾರ ತೆಗೆದಿದ್ದಾಳೆ ಕುಂತಿ. ತಾಯಿಯ ಮಾತಿಗೆ ಪಾಂಡವರೈವರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ಪೆಚ್ಚಾಗಿ ನಿಂತಿದ್ದಾರೆ. ಕುಂತಿಯು ಸೆರಗಿನಿಂದ ಕೈ ಒರೆಸಿಕೊಳ್ಳುತ್ತಾ ಬಂದು ನೋಡುತ್ತಾಳೆ. 5 ಮಕ್ಕಳಲ್ಲಿ ಮಧ್ಯ ಪಾಂಡವ ಅರ್ಜುನನೊಡನೆ ನಿಂತಿದ್ದಾನೆ. ಅರ್ಜುನನೊಡನೆ ನಿಂತಿದ್ದಾಳೆ ದ್ರುಪದನ ರಾಜಕುಮಾರಿ ದ್ರೌಪದಿ.
ಗಾಬರಿಯಾಯಿತು ಕುಂತಿಗೆ. ನಿಂತ ನೆಲ ಬಿರಿಯಬಾರದೆ ಎನಿಸಿದೆ. ಅಮ್ಮ, ಗಾಬರಿ ಏಕೆ? ಏನಾಯ್ತಮ್ಮ ಎಂದ. ಎಲ್ಲರೂ ಒಕ್ಕೊರಲಿನಿಂದ ಕೇಳಿದ್ದಾರೆ ಪಾಂಡವರು. ಇದೇನು ಮಕ್ಕಳೇ, ನನ್ನ ಬಾಯಿಂದ ಅಬದ್ಧ ಮಾತು. ನೀವು ಸ್ವಯಂವರದಲ್ಲಿ ಮೃಷ್ಟಾನ್ನ ಭೋಜನ ಮಾಡಿ ಕೇರಳ ದಾನ ದಕ್ಷಿಣೆ ತಂದಿರೆಂದುಕೊಂಡೆನೋ ಯುಧಿಷ್ಠಿರ. ನೀನು ಹೇಳಿದ ಮೇಲಾಯಿತು, ನಿಜವೆಂದೇ ನಂಬಿಬಿಟ್ಟೆನೋ. ನೀವೆಲ್ಲರೂ ಹಂಚಿಕೊಳ್ಳಿ ಎಂದೆನಲ್ಲ ಈ ರಾಜಕುಮಾರಿಯನ್ನ ಎಂದು. ಕುಂತಿಯು ಗದಿತಳಾಗಿದ್ದಾಳೆ. ಅರ್ಜುನನ ಪಕ್ಕದಲ್ಲಿ ನಿಂತಿದ್ದ ದ್ರೌಪದಿಯನ್ನೇ ನೋಡುತ್ತಾ ಮತ್ತೆ ಹೇಳುತ್ತಾಳೆ, ಅಲ್ಲ, ನೀವು ಬ್ರಾಹ್ಮಣರಂತೆ ಹೋದವರಲ್ಲವೇ? ಬ್ರಾಹ್ಮಣರ ಗುಂಪಿನಲ್ಲಿದ್ದೀರಿ ತಾನೆ? ಅರ್ಜುನ, ನಿನಗೆ ರಾಜಕುಮಾರಿ ದ್ರೌಪದಿ ಅದು ಹೇಗೆ ಮಾಲೆ ಹಾಕಿದಳು? ನಾನು ಇವಳನ್ನು ನೋಡದೆ ನೀವು ಐವರು ಹಂಚಿಕೊಳ್ಳಿರೆಂದು ಹೇಳಿಬಿಟ್ಟೇನೆ. ಕಣ್ಣೀರಾಗಿ ಕುಸಿದು ಕುಳಿತಿದ್ದಾಳೆ ಕುಂತಿ. ಭೀಮ ತಾಯಿಯ ಹತ್ತಿರ ಕುಳಿತು ಹೇಳುತ್ತಾನೆ, ಅಮ್ಮ, ನಾವು ಬ್ರಾಹ್ಮಣರಂತೆಯೇ ಸ್ವಯಂವರಕ್ಕೆ ದಾನ ದಕ್ಷಿಣೆಗಾಗಿಯೇ ಹೋದೆವಮ್ಮ. ಸ್ವಯಂವರದಲ್ಲಿ ಮೊದಲು ದ್ರೌಪದಿಯು ತಾನು ಇಷ್ಟಪಟ್ಟ ಕ್ಷತ್ರಿಯ ರಾಜರುಗಳಿಗೆ ಮಾಲೆ ಹಾಕಲು ಅವಕಾಶ ಮಾಡಿಕೊಟ್ಟರಮ್ಮ. ಆದರೆ ಅವರಲ್ಲಿ ಯಾರನ್ನೂ ದ್ರೌಪದಿಯು ಒಪ್ಪಲಿಲ್ಲ. ಆನಂತರ ಮಾರನೆಯ ದಿನ ಕ್ಷತ್ರಿಯರಿಗೇ ಮೊದಲು ಮತ್ಸ್ಯಯಂತ್ರದ ರಕ್ಷ ಭೇದಿಸಲು ಅವಕಾಶ ಕೊಟ್ಟರಮ್ಮ. ಅದು 9 ದಿನ ಆಗಿ 10ನೇ ದಿನ ಅಮ್ಮ. ಕ್ಷತ್ರಿಯರಲ್ಲಿ ಯಾರೂ ಮತ್ಸ್ಯಲಕ್ಷ್ಯ ಭೇದಿಸಲಿಲ್ಲ. ಆಗ ಬ್ರಾಹ್ಮಣರಿಗೆ ಅವಕಾಶ ಕೊಟ್ಟರು. ಆಗ ಅರ್ಜುನ ಹೋಗಿ ಮತ್ಸ್ಯಲಕ್ಷ್ಯ ಯಂತ್ರದ ಲಕ್ಷ್ಯ ಭೇದಿಸಿ ಅರ್ಜುನ ಹೋಗಿ ಮತ್ಸ್ಯಲಕ್ಷ್ಯದ ಯಂತ್ರ ಭೇದಿಸಿ ಜಯಶೀಲನಾಗಿದ್ದಾನೆ. ಆ ದ್ರೌಪದಿ ಅವನಿಗೆ ಒಲಿದು ಮಾಲೆ ಹಾಕಿದ್ದಾಳೆ ಅಮ್ಮ ಎಂದು ಇದ್ದದ್ದು ಇದ್ದಂತೆಯೇ ಹೇಳುತ್ತಿದ್ದೆ ಎಂದೇ ಅಣ್ಣ ಯುಧಿಷ್ಠಿರನು ಇಂದು ತಿಳಿಹಾಸ್ಯದ ದನಿಯಲ್ಲಿ ಎಂದನಷ್ಟೇ ಎಂದೂ ಹಾಸ್ಯ ಮಾಡದಿದ್ದ ಅಣ್ಣ ಯುಧಿಷ್ಠಿರ, ನೀನು ಅದನ್ನರಿಯದೆ ಹಂಚಿಕೊಳ್ಳಿರಿ ಎಂದೇ ಅಷ್ಟೇ. ಅಣ್ಣನದು ನಿನ್ನದು ಏನು ತಪ್ಪಿಲ್ಲವಮ್ಮ. ಅರ್ಜುನನೇ ದ್ರೌಪದಿಯನ್ನು ವರಿಸಿದ್ದಾನೆ ಎಂದು ಯುಧಿಷ್ಠಿರನು ತಾಯಿಗೆ ಸಮಾಧಾನ ಪಡಿಸಲು ಯತ್ನಿಸಿದ್ದಾಳೆ. ಆಗ ಕೃಷ್ಣನು, ಅತ್ತೆ, ನೀನು ಹಾಗೆ ಹೇಳಿದೆ ಎಂದರೆ ಅದು ನಿನ್ನಿಚ್ಛೆ ಏನಲ್ಲ. ಏನು ನಡೆಯಬೇಕೋ ಅದು ನಡೆದಿದೆ ಅಷ್ಟೇ ಎನ್ನಬೇಕೆ? ಹೇ ಕೃಷ್ಣ, ಹಾಗೆಂದರೇನು? ಹೆಣ್ಣು ಹಣ್ಣಲ್ಲವೋ ಹಂಚಿಕೊಳ್ಳಿರಿ ಎನ್ನಲಿಕ್ಕೆ? ತಾಯಿ 5 ಗಂಡು ಮಕ್ಕಳಿಗೆ ಹೇಳುವ ಮಾತೇನೋ ಇದು? ಕುಂತಿ ಆ ಅರ್ಥ ಸ್ವರದಲ್ಲಿ ಕಣ್ಣೀರ್ಗರೆದಿದ್ದಾಳೆ. ರಾಜಕುಮಾರಿ ದ್ರೌಪದಿಯು ಅತ್ತೆ ಕುಂತಿಯ ಪಕ್ಕ ಕಂಗಾಲಾಗಿ ಕುಳಿತು ಬಿಟ್ಟಿದ್ದಾಳೆ. ಕೃಷ್ಣ ಹೇಳುತ್ತಾನೆ, ಅತ್ತೆ, ದ್ರೌಪದಿಗೆ ಪಂಚಪತಿತ್ವವೆಂಬುದು ವಿಧಿನಿಯಮವಮ್ಮ. ಪ್ರಪಂಚದಲ್ಲೇ ಅಸಾಮಾನ್ಯ ಹೆಣ್ಣು ಅವಳು. ಯಜ್ಞಸೇನ ದ್ರುಪದನಿಗೆ ಮಗಳಾಗಿ ಅಗ್ನಿಯಿಂದ ಉದಿಸಿ ಬಂದವಳಮ್ಮ. ಎಲ್ಲ ವಿಧಿ ಸಂಕಲ್ಪವಾಗಿದೆ ಎಂದಿದ್ದಾನೆ ಕೃಷ್ಣ ಎಂದು ಹೇಳುತ್ತಿದ್ದಂತೆ ಇದು ಮತ್ತೆ ಕೃಷ್ಣ ಹೇಳುತ್ತಾನೆ, ಯುಧಿಷ್ಠಿರನು ಹಾಗೆ ಹೇಳಿದನೆಂದರೆ
ವಿಧಿವತ್ತಾಗಿ ಬಂದ ಮಾತೇ ಅದಾಗಿದೆ. ಅತ್ತೆ ಚಿಂತಿಸದಿರು. ಇದೆಲ್ಲದರ ಹಿಂದೆ ದ್ರೌಪದಿಯ ಪೂರ್ವ ಜನ್ಮ ವೃತ್ತಾಂತವೂ ಇದೆಯಲ್ಲ ಎಂದಿದ್ದಾನೆ ಕೃಷ್ಣ. ಅದೇನವಳ ಪೂರ್ವ ಜನ್ಮ ವೃತ್ತಾಂತವೋ? ಕುಂತಿ ಅರ್ಥಳಾಗಿ ಕೇಳಿದ್ದಾಳೆ. ಮುಂದಿನ ಕಥಾಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತುರ್ಧ್ರುವ ನೀತಿರ್ಮತಿರ್ಮಮ.